ಬೆಂಗಳೂರಿಂದ ಸಾಗರ್ ಅಂದರೆ ನೀನಾಸಂಗೆ ಹೊರಟಿದ್ದೀನಿ ಟ್ರೈನ್ ಒಳಗೆ. ರಾತ್ರಿ 11 ಗಂಟೆ ಟ್ರೈನು. ಎಲ್ರಿಗೂ ಮತ್ತೊಮ್ಮೆ ಈ ಸಾಗರ್ ಫೋಟೋಗ್ರಫಿಕ್ ಸೊಸೈಟಿಯ ಕಲಾತ್ಮಕ ಛಾಯಾಗ್ರಹಣ ಶಿಬಿರಕ್ಕೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಈಗ ಉದ್ಘಾಟನಾ ಕಾರ್ಯಕ್ರಮ ನೀನಾಸಂ ಮುಖ್ಯಸ್ಥರಾದಂತಹ ಶ್ರೀ KV ಅಕ್ಷರ ಅವರು ದೀಪಗಳಿಗೆ ಉದ್ಘಾಟನೆ ಮಾಡ್ತಾರೆ. ಅವರು ವೇದಿಕೆಗೆ ಬರಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಶ್ರೀ ಜಸ್ವಂತ್ ಜಾಧವ್ ಅವರು ಕೂಡ ವೇದಿಕೆಗೆ ಬರಬೇಕು. ನಮ್ಮ ವರ್ಕ್ಶಾಪಿನ ಮುಖ್ಯಸ್ಥರು ಟೆಂಪಲ್ ಫೋಟೋಗ್ರಫಿಯ ಬಗ್ಗೆ ನಿಮಗೆ ಮಾತನಾಡಲಿರುವಂತಹ ಶ್ರೀ TS ಗೋಪಾಲ್ ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಗೌತಮ್ ರಮೇಶ್ ಅವರು ಇವರು ಕೂಡ ನಮ್ಮ ವರ್ಕ್ಶಾಪಿನ ಮೆಂಟರ್, ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಉದ್ಘಾಟನೆ ಮಾಡೋದಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ಶ್ರೀ KV ಅಕ್ಷರ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ನೀನಾಸಂನ ಮುಖ್ಯಸ್ಥರವರು. ಈ ನೀನಾಸಂ ಜೊತೆ ನಾವು ಕೂಡ ಒಂದು ವರ್ಕ್ಶಾಪ್ ಮಾಡೋದಕ್ಕೆ ಅವಕಾಶವನ್ನು ನೀಡಿ ನಮಗೆ ಸಹಕರಿಸಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಶ್ರೀ ಜಸ್ವಂತ್ ಜಾಧವ್ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕೆ ಬಂದಿದ್ದಾರೆ. ಇವರು ಕೂಡ ನೀನಾಸಂ ಜೊತೆ ತುಂಬ ನೀನಾಸಂನ ಜೊತೆಯಲ್ಲಿಯೇ ಕೆಲಸ ಮಾಡ್ತಾ ಬಂದವರು. ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ಗಳಲ್ಲಿ ಇವರ ಪಾತ್ರ ಕೂಡ ತುಂಬ ಮುಖ್ಯವಾಗಿದ್ದು, ಬಹಳಷ್ಟು ಚಲನಚಿತ್ರಗಳ ಬಗ್ಗೆ ವಿಶ್ಲೇಷಿಸಬಲ್ಲಂತಹ ಸಮರ್ಥರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಅವರಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಮೆಂಟರ್ಗಳಾಗಿ ಫೋಟೋಗ್ರಫಿಯ ಬಗ್ಗೆ ಮಾಹಿತಿಗಳನ್ನು ನೀಡ್ತಾ ಇರುವಂತಹ ಶ್ರೀಯುತ ಗೌತಮ್ ರಮೇಶ್ ಅವರು ಹಾಗೂ TS ಗೋಪಾಲ್ ಅವರು ಇಬ್ಬರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೌರೀಶ್ ಕಪಾನಿ ಅವರು ಬಂದಿದ್ದಾರೆ ಬೆಂಗಳೂರಿಂದ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾಡಿನ ಖ್ಯಾತ ವಿಮರ್ಶಕರಾದಂತಹ TP ಅಶೋಕ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಟಕಗಳನ್ನು ನಿರ್ದೇಶಿಸಿ ಹೆಸರು ಗಳಿಸಿದಂಥ ಶ್ರೀಯುತ ಕಿರಣ್ ಭಟ್ ಅವರು ಬಂದಿದ್ದಾರೆ ಹೊನ್ನಾವರದಿಂದ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಶ್ರೀಯುತ KV ಅಕ್ಷರ ಅವರನ್ನು ಬೇಡಿಕೊಳ್ತೇನೆ. ವೇದಿಕೆಯಲ್ಲಿರುವವರು ಸಹಕರಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಪರವಾಗಿ ಶ್ರೀಮತಿ ದೀಪ್ತಿ ಅವರನ್ನು ಕೇಳ್ಕೊತಾ ಇದ್ದೀನಿ. ಬನ್ನಿ ಪ್ಲೀಸ್ 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 ಬನ್ನಿ. ನಮ್ಮೆಲ್ಲ ಬಡಗದ ಪರವಾಗಿ ಓಕೆ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ Ikkeri ಅವರಿಗೆ ಧನ್ಯವಾದಗಳು. ಹಾಗೆಯೇ ಉದ್ಘಾಟನಾ ನುಡಿಗಳನ್ನು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅಕ್ಷರ ಅವರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನೀನಾಸಂ ಸಂಸ್ಥೆ ಈ ರೀತಿಯ ಕಾರ್ಯಕ್ರಮಗಳು ನಡೆಯಲಿ ಅಂತನೋ ಈ ರೀತಿಯ ಕಾರ್ಯಕ್ರಮಗಳು ನಡೆಯಲಿ ಅಂತನ್ನುವ ಕಾರಣದಿಂದಲೇ ನೀನಾಸಂ ಸಂಸ್ಥೆ ಈ ರೀತಿಯ ಕಟ್ಟಡಗಳನ್ನು, ಇಲ್ಲಿಯ ಎಲ್ಲ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ಇಲ್ಲಿಯ ಎಲ್ಲ ಸೌಲಭ್ಯಗಳನ್ನು ಮಾಡಿರೋದೇ ಈ ಕಾರಣಕ್ಕಾಗಿ. ನೀವೆಲ್ಲ ಬೇರೆ ಬೇರೆ ಊರುಗಳಿಂದ ನಮ್ಮ ಊರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದ್ದೀರಿ. ಅದಕ್ಕಾಗಿ ನೀನಾಸಂ ಪರವಾಗಿ ನಿಮ್ಮೆಲ್ಲರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಈ 4 ದಿವಸಗಳ ಶಿಬಿರ ನಿಮಗೆ ಒಂದು ಒಳ್ಳೆಯ ಅನುಭವವನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಇದಕ್ಕಿಂತ ಜಾಸ್ತಿ ಮಾತಾಡಬಾರ್ದು. ಪಾಠ ಮಾಡೋರು ಇವರೆಲ್ಲರೂ ಇದ್ದಾರೆ, ಕೇಳೋರು ನೀವೆಲ್ಲ ಇದ್ದೀರಿ. ನಾವೇನಿದ್ರು ಬರೀ ಮಧ್ಯವರ್ತಿ ಮಾತ್ರ. ನಿಮ್ಮ 4 ದಿನಗಳ ಇಲ್ಲಿಯ ವಸತಿ ಮತ್ತು ಕಲಿಕೆ ಬಹಳ ಚೆನ್ನಾಗಿರಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಮುಖ್ಯ ಅತಿಥಿಗಳಾದ ಜಸ್ಟ್ ಯಾದವ್ ಒಂದಿಷ್ಟು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ತಾರೆ. ಅಲ್ಲಿಗೆ ಬರ್ತೀನಿ. ಇಲ್ಲಿಗೆ ಕಾಲೇಜಲ್ಲಿ ಮೇಷ್ಟ್ರಾಗಿದ್ದೆ. ರಿಟೈರ್ ಆಗಿ 2.5 ವರ್ಷವಾಯಿತು. ಹಳೆ ಚಾಳಿ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈಗ ಪೋಡಿಯಂಗೆ ಬಂದು ಒಂದು 5 ನಿಮಿಷಗಳ ಮಾತಾಡೋಣ ಅಂತ ಅನ್ಕೊಂಡು, ದಯವಿಟ್ಟು ಅದನ್ನು ಸಹಿಸ್ಕೋಬೇಕು, ಮನ್ನಿಸ್ಬೇಕು ಅಂತ ತಮ್ಮನ್ನು ಕೋರ್ತಾ ಇದ್ದೇನೆ. ನಿಮಗೆಲ್ಲ ಒಂದು ಮಾತು ಕೇಳಿ ಗೊತ್ತಿರುತ್ತೆ, ಎ ಪಿಕ್ಚರ್ ಇಸ್ ಎ ವರ್ಡ್ ವಿತ್ 1000 ವರ್ಡ್ಸ್ ಅಂತ. ಒಂದು ಚಿತ್ರ 1000 ಶಬ್ದಗಳು ಹೇಳುವಷ್ಟನ್ನು ಅದು ವ್ಯಕ್ತಪಡಿಸುತ್ತೆ, ಹೇಳುತ್ತೆ, ತೋರಿಸುತ್ತೆ ಅಂತ. ಇನ್ನೊಂದು, ದ ಕ್ಯಾಮೆರಾ ಡಸ್ ನಾಟ್ ಲೈ ಅಂತ. ಕ್ಯಾಮ್ರಾ ಯಾವತ್ತೂ ಸುಳ್ಳು ಹೇಳಲ್ಲ. ಒಂದು ಆಬ್ಜೆಕ್ಟಿವ್ ಆದ ರಿಯಾಲಿಟಿನ, ಆಬ್ಜೆಕ್ಟಿವ್ ಆದ ಫ್ಯಾಕ್ಟನ್ನು, ಟ್ರೂತನ್ನು ಸೆರೆ ಹಿಡಿದು ಅದು ತೋರಿಸುತ್ತೆ ಅಂತ. ಇನ್ನೊಂದು, ಕ್ಯಾಮ್ರಾ ಅಂದರೆ ಅದು ಮನುಷ್ಯನ 3ನೇ ಕಣ್ಣು, 3rd ಐ ಅಂತೂ ಒಂದು ಹೇಳಿಕೆ ಇದೆ. ಆಮೇಲೆ ಕ್ಯಾಮ್ರಾ ಅನ್ನೋದು ಮನುಷ್ಯನ ಸಹಜವಾದ ಕಣ್ಣಿನ ಒಂದು ವಿಸ್ತರಣೆ, ಎಕ್ಸ್ಟೆನ್ಷನ್ ಆಫ್ ದ ನ್ಯಾಚುರಲ್ ಐ ಆಫ್ ದ ಹ್ಯೂಮನ್ ಬೀಯಿಂಗ್ ಅಂತಲೂ ಒಂದು ಮಾತಿದೆ ಅಂತ. ಇವೆಲ್ಲ ನಾನು ಅದರಲ್ಲಿ ರ್ಯಾಂಡಮ್ ಆಗಿ ಓದಿದಾಗ ಎತ್ಕೊಂಡಿದ್ದು, ನೆನಪಿಟ್ಕೊಂಡಿದ್ದು, ಇಲ್ಲಿಗೆ ಹೆಕ್ಕಿ ತಂದಿದ್ದು. ಈ ಥರದ ಹಲವಾರು ರೀತಿಯ ಡೆಫಿನೇಷನ್ಗಳನ್ನ, ಡಿಸ್ಕ್ರಿಪ್ಷನ್ಗಳನ್ನ, ಫಾರ್ಮುಲೇಷನ್ಗಳನ್ನ ನಾವು ಈ ಕ್ಯಾಮ್ರಾ ಬಗ್ಗೆ, ಕ್ಯಾಮ್ರಾ ಕಣ್ಣಿನ ಬಗ್ಗೆ ಉದ್ದಕ್ಕೂ ನೋಡ್ತಾ ಬರ್ತೀವಿ, ಕೇಳ್ತಾ ಬರ್ತೀವಿ. ಕೆಲವನ್ನ ಒಪ್ಪಿಕೊಂಡು ಇನ್ನು ಕೆಲವನ್ನ ಚರ್ಚೆಗೆ ಒಳಪಡಿಸ್ತಾ, ಇನ್ನು ಕೆಲವರಿಗೆ ವಿರುದ್ಧವಾಗಿ ನಮ್ಮದೇ ಫಾರ್ಮುಲೇಷನ್ಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ನಿರಂತರವಾದ ಒಂದು ಪ್ರಕ್ರಿಯೆ ಆಯಿತಾ. ಹಾಗಾಗಿ ನಾನಿಲ್ಲಿ ಹೇಳೋದು ಹೆಚ್ಚು ಏನೂ ಇಲ್ಲ. ನಿಮ್ಮ ಎದುರುಗಡೆ ಘಟಾನುಘಟಿಗಳು ಇದ್ದಾರೆ. ನಾನೇನೋ ಒಬ್ಬ ರಿಸೀವರ್ ಆಗಿ, ರಿಸಿಪಿಯೆಂಟ್ ಆಗಿ ಫಿಲ್ಮ್ಗಳನ್ನ ನೋಡಿದ್ದೇನೆ, ಫೋಟೋಗಳನ್ನ ನೋಡಿದ್ದೇನೆ, ಅಪ್ರಿಷಿಯೇಟ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಬಂದಂಥ ಗುರುಗಳ ಜೊತೆಗೆ ನಾನು ಅವಾಗ ಕೂತು ಕೆಲವು ರೀತಿಯ ಇನ್ಪುಟ್ಗಳನ್ನ ಪಡ್ಕೊಂಡಿದ್ದೇನೆ. ಬಿಟ್ಟು ನನಗೆ ಯಾವ ರೀತಿಯ ತಜ್ಞತೆ ಅಂತ ಇದೆ. ಆದರೂ ಇಲ್ಲಿ ಮಾತಾಡಬೇಕು ಅನ್ನೋ ಹೊತ್ತಿಗೆ ನನಗೆ ಕೆಲವು ವಿಷಯಗಳಿಗೆ ಹೊಳೆದು ನೆನಪಾಗುವವು ನನಗೆ ಮುಂದೆ ಹಂಚಿಕೊಳ್ಳೋಕೆ ಅಂತ ಹೇಳ್ತಿದ್ದೀನಿ. ಈಗ ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿಕೊಂಡು ಒಂದು ಫೋಟೋಗ್ರಾಫ್ ನೋಡಿದಾಗ ಏನನ್ಸುತ್ತೆ ಅಂತ ಯೋಚನೆ ಮಾಡಿದಾಗ ಹೀಗೆ ಅದನ್ನು ಹೇಳಬಹುದು. ಒಂದು ಸ್ಟಿಲ್ ಫೋಟೋಗ್ರಾಫ್ ಅಂತ ಇಟ್ಕೊಂಡ್ರೆ ತಡವಾಗಿ ಬಂದ ನಮ್ಮ ಈ ಫೋಟೋಗ್ರಫಿ ವರ್ಷನ ಮೆಂಟರ್ ಶ್ರೀ ನಾಗೇಂದ್ರ ಮುತ್ಮೂರು ಅವರು ವೇದಿಕೆ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಹಾಗೆ ಗರಣಿ ವೆಂಕಟೇಶ್ ಅವರು ಕೂಡ ವೇದಿಕೆ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ KS ರಾಜಾರಾಮ್ ಅವರು ವರ್ಕ್ಶಾಪ್ನ ಕುರಿತು 4 ಮಾತುಗಳನ್ನ ಆಡಬೇಕು. ಎಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ತುಂಬ ಜನರು ಈಗಾಗಲೇ ಹೇಳಿದ್ದೇನೆ ಶುಭೋದಯ. ಬೆಳಗ್ಗೆ 6 ಗಂಟೆಯಿಂದ ನಾವು ಒಟ್ಟಿಗೆ ಇದ್ದೀವಿ. ಆಮೇಲೆ ನಿನ್ನೆ ರಾತ್ರಿ ಕೂಡ ಒಟ್ಟಿಗೆ ತುಂಬ ಚೆನ್ನಾಗಿತ್ತು. ಇವತ್ತಿನ ಶುಭೋದಯ ಬೇರೆ ಇದೆ. ಈಗಾಗಲೇ ಇರ್ತಕ್ಕಂಥ ಶುಭೋದಯ ಇದಕ್ಕೆ ಬೆಳಕು ಕಾರಣ ಮುಖ್ಯವಾಗಿ. ಒಂದು ಫೋಟೋಗ್ರಾಫರ್ಸ್ಗೆಲ್ಲ ಸೂರ್ಯನ ಬೆಳಕು ಮುಖ್ಯ. ಇದು ಆಗಿದೆ 6 ಗಂಟೆಗೆ 5 ಗಂಟೆಗೆ ಆಯಿತು. ಈಗ ನಾವು ಮಾಡ್ತಾ ಇರತಕ್ಕಂಥ ಬೆಳಕು ಅಂತಂದರೆ ಇಂಥ ಒಂದು ಸ್ಥಳದಲ್ಲಿ ಇದೊಂಥರ ನಮಗೆ ಫೋಟೋಗ್ರಾಫರ್ಸ್ಗಳಿಗಾಗಲಿ, ಸಾಹಿತಿಗಳಿಗಾಗಲಿ ಅಥವಾ ಕಲಾತ್ಮಕವಾದಂಥ ಜೀವನವನ್ನು
ಮುಂದೆ ನಡೆಸ್ಕೊಂಡು ಹೋಗುವಂಥವರಿಗಾಗಿ ಎಲ್ಲರಲ್ಲೂ ಕೂಡ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಬೆಳಕಿನಲ್ಲಿ ನಿಲ್ತಾ ಇರ್ತಕ್ಕಂಥ ಕೆಲವು ದಿಗ್ಗಜರು ನಮ್ಮಲ್ಲಿದ್ದಾರೆ. ಅವ್ರು ನೋಡೋದೇ ನಮ್ಮೊಂದು ಸಂತೋಷ. ಹಾಗಾಗಿ ಎರಡು ರೀತಿ ಬೆಳಕನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಬೆಳಗ್ಗೆ. ಅದರಿಂದ ಈಗಾಗಲೇ ಸಾಕಷ್ಟು ನಾವು ಇವುಗಳನ್ನ ಹಂಚ್ಕೊಂಡಿದ್ದೀವಿ. ಮುಖ್ಯವಾಗಿ ನ್ಯಾಯಬಂಧ ಸುಮಾರು ಅವರು ದೂರದಿಂದ ಬರಬೇಕು. ಅವರು ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಮುಖ್ಯರಾದವರು ಭಾಳ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಧರಣಿ ವೆಂಕಟೇಶ್ ಅವರು ಬಹುಶಃ ನೀವು ಆಗಲೇ ಅವರ ಕೆಲವು ಮಾತುಗಳಿಂದ ನೀವು ಬಹುಶಃ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದೀರ. ಆದ್ದರಿಂದ ತುಂಬ ಅವರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಕ್ಕಂಥ 2 ದಿವಸ ಹೆಚ್ಚು ಕಮ್ಮಿ ನಾವು ಜೊತೆಗೆ ಹೇಳೋದು ತಪ್ಪಲ್ಲ. ಶಾಂಪಲ್ ಇಬ್ಬರಿಗೆ ಹೆಸರು ಹೇಳಪ್ಪ. ಸಾಂಬಶಿವ ಮತ್ತು ನಮ್ಮ ಸಿಂಧು ಅವರು ಗೆಸ್ಟ್ಗಳಿಗೆ ಒಬ್ಬೊಬ್ಬರಿಗೆ ಕೊಡ್ತಾ ಬನ್ನಿ. ನೀವು ಬನ್ನಿ. ಇದು ಅಷ್ಟೇ ನೀವು ಮನೆಗೆ ಹೋಗಿ ಮಾಡ್ಕೊಳ್ಳಿ. ಕೊಡಿ ಇಲ್ಲಿಬ್ಬರು ಬನ್ನಿ. ಲೆನ್ಸ್ ಹಾಕೋದು ನಾನು ತಿಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಬೇರೆ ಮಾತು ಡಿಸ್ಪ್ಲೇ ಅಲ್ಲಿ ಮಾಡಿದ್ದೀರಲ್ಲ, ಓಕೆ. ಆಮೇಲೆ ಡಿಸ್ಪ್ಲೇ ಇದೆ post processing. There are a lot of ಮೇಲಿರೋದೆಲ್ಲ Adobe camera, different software ಗಳು ಸಾವಿರ ಇದೆ. ಕೆಲವರು ಫೋಟೋಶಾಪ್ ಯೂಸ್ ಮಾಡ್ತಾರೆ. See, this is why I'm telling you. Post processing ಯಾಕೆ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಕೆಲವೆಲ್ಲ I don't call this a manipulative, it's a good presentation of it. ಹೇಗಿದೆಯೋ ಆಗಿದೆ, ಪಿಂಪಲ್ಸ್ ಏನು ಮಾಡ್ತಾರೆ, that's a different story. But when you can present, you can do a lot of patch up, clean ಆಗಿ ಇದು ಮಾಡ್ಬೋದು. Post processing ಅಲ್ಲಿ you can cover it up. When you take a picture like this, after post processing, you can make it like this. Before and after post processing. Before and after post processing. Before and after. How to hold a camera. PM ಅದು ಹೇಳ್ಕೊಡ್ತಾರೆ ನಮಗೆ. You have to have vision. ಏನೋ ಸುಮ್ಮನೆ today's what I told you earlier, we should think and take the pictures. ಇವಾಗ ಹೆಂಗಿರೋ ಡಿಜಿಟಲ್ ಫ್ರೀ ತನ ಡಾಡನ ಹೊಡಿತಾ ಇರ್ತೀವಿ. ಯಾವಾಗ ನೀವು ಅದು ಪ್ರಾಕ್ಟೀಸ್ ಮಾಡ್ತೀರೋ ಯು ವಿಲ್ ನಾಟ್ ಬಿಕಮ್ ಎ ಗುಡ್ ಫೋಟೋಗ್ರಾಫರ್. ನೀವು ಅದು ಫ್ರೀ ಇದ್ರೂ ಎಷ್ಟೇ ತೊಗೊಂಡ್ರು ಕುಪ್ಪೆ ಥರ ತೆಗಿಬಾರ್ದು. ಸ್ಟಡಿ ಆ್ಯಂಡ್ ಟೇಕ್ ಎ ಬೆಟರ್ ಫೋಟೋಗ್ರಾಫ್. ಬಿಗಿನಿಂಗಲ್ಲೇ ಕಂಟ್ರೋಲ್ ಮಾಡಿ ಸುಮ್ಮನೆ ತೊಗೊಂಡು ಟಪ ಹೊಡೆದ ಪ್ರಯೋಜನ ಇಲ್ಲ. ಅಫ್ಕೋರ್ಸ್ ಬಿಗಿನಿಂಗ್ಸಲ್ಲಿ ಅದು ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಾಗುತ್ತೆ. ಬಟ್ ಆದಷ್ಟು ಯಾರು ಗೊತ್ತು ನೀವು ಈ ಥರ ಫ್ಯೂಚರ್ ಪ್ಲೇ ಮಾಡ್ಬೋದು ಅಂತ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ, ಅಬ್ಸರ್ವ್ ಮಾಡ್ತಾ ಹೋಗಿ ಪ್ಯಾಷನ್. ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ, ನೀನಾಸಂ ಹೆಗ್ಗೋಡು, ಶಿವರಾಮ್ ಕಾರಂತ್ ರಂಗಮಂದಿರ. ಇವತ್ತು ಯಕ್ಷಗಾನ ಇದೆ ಇಲ್ಲಿ. ಅಲ್ಲೇ ತೆಗೆದಿದ್ದು ಬಟ್ ನಿಷ್ಠಿರಲಿಲ್ಲ.
ಇದೆಲ್ಲ ಉಡುಪುಗಳು, ಎಲ್ಲ ಥರ ಡ್ರೆಸ್ಸಸ್ಸು. ನೀನಾಸಂ